Watch India's largest kids library only on Jio Hotstar. Download the app now. ಮೊದಲು ಇಲ್ಲೋಡೋ ಮುನ್ಸಿಪಾಲ್ಟಿ ಅವ್ರ ಕೆಲಸ ಹೆಂಗಿದೆ ಅಂತ ಅವ್ರು ಒಂಚೂರು ಕೆಲಸ ಮಾಡಲ್ಲ, ಯಾವ ಕೆಲಸನೂ ಮಾಡಲ್ಲ ಕಣೋ. ಮ್ಯಾನ್ ಹೋಲ್ ನ ಹೆಂಗ್ ಓಪನ್ ಮಾಡಿ ಇಟ್ಟಿದ್ದಾರೆ ನೋಡು, ಅದ್ರೊಳಗಡೆ ಯಾರಾದ್ರೂ ಬಿದ್ದೋಗ್ಬಿಟ್ರೆ? ಹ್ಞೂ ಕಣ, ಖಂಡಿತ ಅವ್ರಿಗೊಂಚೂರು ಜವಾಬ್ದಾರಿ ಇಲ್ಲ ಮೋಟು. ಪಾಪತ್ತು ಬೆಳಗ್ಗೆ ಇಂತ ಒಳ್ಳೆ ಕೆಲಸನಾದ್ರೂ ಮಾಡೋಣ ನಾವು, ಯಾರು ಬಿಡಲ್ಲ. ಅರೆ ಯಾರದು? ನಾವು ಇಲ್ಲೇ ಇದೀವಿ. ಅರೆ ಯಾಕ್ರಪ್ಪ ಕೆಸರು ಕೊಳಚನೆಲ್ಲ ಮೈ ಮೇಲೆ ಹಾಕೊಂಡು ಓಡಾಡ್ತಾ ಇದೀರಾ ನೀವು? ಅಲ್ಲ, ಮ್ಯಾನ್ ಹೋಲ್ ಒಳಗಡೆ ಏನಾದ್ರು ಬಿದ್ಬಿಟ್ಟಿದ್ರ ನೀವು? ಮುನ್ಸಿಪಾಲ್ಟಿ ಅವರು ತಮ್ಮ ಕೆಲಸನ ಕರೆಕ್ಟ್ ಆಗೇ ಮಾಡೋದಿಲ್ಲಪ್ಪ. ಪಾಪ ನಿಮ್ಮಂತವ್ರು ಬಹಳ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅಯ್ಯೋ ಪಾಪ ಅನ್ಸುತ್ತೆ ನಿಮ್ಮ ನೋಡಿ. ಇದು ಸರಿಯಾಗಿದೆ ಅಲ್ವಾ? ಹಾ, ಇದೇ ಕರೆಕ್ಟು. ಯಾಕೆ? ಮತ್ತು ನೋಡೋ, ಇನ್ನೊಂದು ಮ್ಯಾನ್ ಹೋಲ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೊಂಚೂರು ಜವಾಬ್ದಾರಿನೇ ಇಲ್ಲ ಅನ್ಸುತ್ತೆ ಕಣೋ. ಮಟ್ಟು ನಿಂತ್ಕೊಳ್ಳೋ, ಈ ಮ್ಯಾನ್ ಹೋಲ್ನೇ ಮುಚ್ಚಿಬಿಟ್ರೆ ಹೆಂಗೆ? ಯಾರಾದ್ರೂ ಬಿದ್ದೋಗ್ಬಿಟ್ರೆ ಕಷ್ಟ ಕಣ. ಬಿಡೋದು ಬೇಡ ಅವ್ರನ್ನ, ಮತ್ತೆ ಮುಚ್ಚಳ ಮುಚ್ಚಿದ್ದಾರೆ. ನಮ್ಮನ್ನು ಕೆಸರಲ್ಲಿ ಬೀಳಿಸ್ಬಿಟ್ರು. ಟೀ ಅಣ್ಣ, ಬೇಗ ಫಟಾಫಟ್ ಅಂತ ಗರ್ಮ ಸಮೋಸ ಕೊಟ್ಬಿಡೋಣ. ಅರೆ ಕೊಡ್ತೀನಪ್ಪ, ಕೊಡ್ತೀನಿ ಮೋಟು. ಯಾಕಂಗ ಅರ್ಜೆಂಟ್ ಮಾಡ್ತೀನಿ? ಎಲ್ಲರೂ ಹೋಗಕ್ಕನ? ಅಯ್ಯೋ ಟೀ ಅಣ್ಣ, ನಮ್ ಫುರ್ಫುರಿ ನಗರ್ನ ಹೆಂಗ್ ಹಾಳು ಮಾಡ್ಬಿಟ್ಟಿದ್ದಾರೆ ಗೊತ್ತಾ ಅಣ್ಣ? ಬೇಜಾರಾಗುತ್ತೆ ನಂಗೆ. ಮೊಟ್ಟು ನನ್ ಗೆಳೆಯ ಏನೋ ಹೇಳ್ತಿದಿಲ್ಲಪ್ಪ, ಅದೇನು ಅಂತ ಹೇಳಪ್ಪ ನನ್ಗೂ. ಯಾರೋ ಮ್ಯಾನ್ ಹೋಲ್ ನ ಓಪನ್ ಮಾಡ್ಬಿಟ್ಟಿದ್ದಾರೆ, ಮತ್ತಿನ್ಯಾರೋ ಗಲೀಜ್ನೆಲ್ಲ ಮೈ ಮೇಲೆ ಹಾಕೊಂಡು ಓಡಾಡ್ತಾ ಇದಾರೆ. ಬುದ್ಧಿವಾದ ಹೇಳಿದ್ರೆ ನಮ್ಗೆ ಓಡಿಸ್ಕೊಂಡ್ ಬರ್ತಾರೆ ಹೊಡೆಯಕ್ಕೆ. ಯಾರಿಗಾರು ಏಟ್ ಬೀಳ್ಬೋದು, ಗಾಯ ಆಗ್ಬೋದು, ಯಾರು ಕ್ಲೋಸೇ ಮಾಡಲ್ಲ ಅದನ್ನ. ಈ ಮುನ್ಸಿಪಾಲ್ಟಿ ಅವರಂತೂ ಕರೆಕ್ಟ್ ಆಗಿ ಕೆಲಸನೇ ಮಾಡಲ್ಲ ಅಣ್ಣ. ಇವ್ರು ನೋಡಿ ಡಾಕ್ಟರ್ ಅಣ್ಣ, ಪಾಪ ಇವರೆಲ್ಲ ಮ್ಯಾನ್ ಹೋಲ್ ಅಲ್ಲಿ ಬಿದ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಏನ್ರಪ್ಪ ನಾನು ಹೇಳಿ ಸರಿ ತಾನೆ? ಮ್ಯಾನ್ ಹೋಲ್ ಅಲ್ಲಿ ಬಿದ್ಬಿಟ್ಟಿದ್ರ ನೀವು? ಇಲ್ಲಿಂದ ಹೋಗ್ರಪ್ಪ, ಎಲ್ಲಾದ್ರೂ ದೂರ ಹೊಡೆದಾಡ್ರಿ. ನಮ್ಮ ಅಂಗಡಿ ಯಾಕೆ ಬರ್ತೀವಿ ನೀವು? ನಮ್ಮ ಅಂಗಡಿನ ಹಾಳು ಮಾಡ್ಕೊಟ್ರಲ್ಲಪ್ಪ. ಕುಂದ್ರಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ಹಂಗ ಮಾಡಕತ್ತಾರ. ಇವ್ರು ಈ ತರ ಓಡ್ತಾ ಇರೋದ್ ನೋಡಿ ಮಜಾ ಬರ್ತಾ ಇದೆ. ಮನಸ್ಸಿಗೆ ತುಂಬಾ ಶಾಂತಿ ಸಿಗ್ತಾ ಇದೆ. ಇವ್ರನ್ನ ಹೀಗೆ ಓಡಾಡಿಸ್ತಾ ಇರಿ. ನೋಡ್ರ ಡಾಕ್ಟರ್ ಅಣ್ಣ, ಇಲ್ಲೊಂದು ಮ್ಯಾನ್ ಹೋಲ್ ಓಪನ್ ಆಗ್ಬಿಟ್ಟಿದೆ. ಈ ಮುನ್ಸಿಪಾಲ್ಟಿ ಅವರಂತೂ ಒಂಚೂರು ಕೆಲಸ ಮಾಡಲ್ಲ, ಕೆಲಸನೇ ಮಾಡಲ್ಲ. ಎಲ್ಲಂದ್ರಲ್ಲಿ ಮ್ಯಾನ್ ಹೋಲ್ ಓಪನ್ ಮಾಡ್ಬಿಟ್ಟಿರ್ತಾರೆ, ಅದು ಅಲ್ಲೇ ಬಿದ್ದಿರುತ್ತೆ. ನಡಿ ಬಿಟ್ಟು ಚಿಂಗಂ ಸರ್ ಕಂಪ್ಲೇಂಟ್ ಮಾಡೋಣ. ಈ ಮುನ್ಸಿಪಾಲ್ಟಿ ಅವರು ತಮಗ್ ತಾವು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಯಾರೋ ಮ್ಯಾನ್ ಹೋಲ್ ಓಪನ್ ಮಾಡ್ಬಿಡ್ತಾರೆ, ನಾವು ಕೆಲಸ ಇಲ್ದೇನೆ ಅದನ್ನ ಮುಚ್ಚಾ ಓಡಾಡ್ಕೊಂಡಿರ್ಬೇಕಾ? ಅವ್ರು ಇದನ್ನ ಮುಚ್ಚಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಚಿಂಗಂ ಸರ್ ಹತ್ರ ನಿಮ್ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ. ತಗೊಳ್ಳಿ, ಇದನ್ನ ತಗೊಳ್ಳಿ, ಇನ್ ತಗೊಂಡ್ ಕೆಲಸ ಶುರು ಹಚ್ಕೊಳ್ಳಿ. ಇದು ನಿಮಗೆ ಕೆಲ್ಸಕ್ಕೆ ಬರುತ್ತೆ. ಚಿಂಗಂ ಸರ್, ಚಿಂಗಂ ಸರ್, ಅಯ್ಯಮ್ಮ, ನಾನು ಮುನ್ಸಿಪಾಲ್ಟಿ ಅವರಿಗೆ ಜೈಲ್ಗೆ ಹಾಕ್ಬಿಡ್ತೀನಿ. ಮೈ ನೇಮ್ ಇಸ್ ಚಿಂಗಂ, ಇನ್ಸ್ಪೆಕ್ಟರ್ ಚಿಂಗಂ. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಸರ್, ಕೆಸರು ಗದ್ದೆಯಲ್ಲಿ ಬಿದ್ದಿರೋರ್ ತರ ಇರೋರು 4 ಜನ ಸುತ್ತಿಗೆ ಹಿಡ್ಕೊಂಡು ಬರ್ತಾ ಇದಾರೆ. ಏನ್ ಮಾಡು ಸರ್ ಇವಾಗ?
ಚಿಂಗಂ ಸರ್, ಯಾಕಿಂತ ಮನುಷ್ಯರು ನಮ್ ಹಿಂದೆ ಬಿದ್ದೀರ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ನಾವ್ ಏನು ಗಲಾಟೆ ಮಾಡಿಲ್ಲ ಸರ್. ನಾವ್ ಏನ್ ಮಾಡಿದ್ವಿ ಅಂದ್ರೆ ಓಪನ್ ಆಗಿರೋ ಮ್ಯಾನ್ ಹೋಲ್ ನ ಮುಚ್ಚಕ್ ಹೋಗ್ತಾ ಇದ್ವಿ ಸರ್. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ ಸರ್? ಆ ಮ್ಯಾನ್ ಹೋಲ್ ನ ನಾವೇ ಓಪನ್ ಮಾಡ್ಬಿಟ್ಟಿದೀವಿ ಅಂತ ಸರ್. ಏಯ್, ವೈಫ್ ಹಿಯರ್ ವೆನ್ ಚಿಂಗಮ್ ಇಸ್ ಹಿಯರ್, ಡೋಂಟ್ ವರಿ, ನಾನು ಅವ್ರನ್ನ ಈಗಲೇ ವಿಚಾರಿಸ್ಕೊತೀನಿ. ಏಯ್, ಸ್ಟಾಪ್ ಸ್ಟಾಪ್ ಇನ್ ಅಯ್ಯಮ್ಮ, ಯಾವಾಗ್ಲೂ ನಾನೇ ಇದ್ರಲ್ಲಿ ಸಿಕ್ಕಾಕೋತೀನಲ್ಲ. ಅಲ್ಲ ಹೇಳ್ರಪ್ಪ ಮೊದ್ಲು, ಯಾಕೆ ನಮಗ್ ಹಿಂಗೆಲ್ಲ ಹೊಡಿತಾ ಇದ್ದೀರಾ ಅಂತ? ಯಾಕಂದ್ರೆ ನೀವು ಯಾವಾಗ್ಲೂ ಮ್ಯಾನ್ಯಲ್ ಮುಚ್ತಾ ಇರ್ತೀರಾ, ನಾವು ಅದ್ರೊಳಗಡೆ ಕೆಲಸ ಮಾಡ್ತಾ ಇರ್ತೀವಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ. ಅಯ್ಯೋಯಪ್ಪ, ಓಯ್ ಮೋಟು ಪತ್ಲು, ತುಂಬಾ ಒಳ್ಳೇದಾಯ್ತು ನೀವಿಬ್ರು ಸಿಕ್ಕಿದ್ದು. ಸಾರಿ ಸಾರಿ ಭಕ್ತರಣ್ಣ, ನಮಗ್ ಗೊತ್ತಿಲ್ಲದೆ ತಮ್ಮ ಮೇಲೆ ಬಿದ್ಬಿಟ್ರು ಅಣ್ಣ ನಾವು. ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ನಾನು ತುಂಬಾ ದಿನದಿಂದ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ, ನನಗೆ ಕೈಯೆಲ್ಲ ಕಡಿತಾ ಇದೆ. ಅದಕ್ಕೆ 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 ತಗೋ, ನೀನು ತಗೋ. ನೀನು ಹೊಡೆದ್ರೆ ಮಜಾ ಇದೆ ಅಲ್ಲ. ಅಯ್ಯಮ್ಮ, ಮೋಟು ಪತ್ಲು, ನಾನು ನಿನ್ ಜೊತೆ ಸಿಕ್ಕಾಕೊಂಡ್ಬಿಟ್ಟು ಒಲೆ ತಿಂದಲ್ಲಪ್ಪ. ಮೋಟು ಪತ್ಲು ಯಾವಾಗ ನನ್ನ ಎದುರು ಸಿಕ್ತಾರೋ ನನಗೆ ಗ್ರಾಚಾರ ಇದ್ದೇ ಇರುತ್ತಲ್ಲಪ್ಪ. ಇವಾಗ ಜಾನ್ ಬಿರುಗಾಳಿ ಅಂತ ಐಡಿಯಾನ ಉಪಯೋಗಿಸ್ತಾನೆ. ಮೋಟು ಪತ್ಲನ ಇವಾಗ ಇದೇ ಮ್ಯಾನ್ ಹೋಲ್ ನಲ್ಲಿ ಬೀಳಿಸ್ತಾನೆ. ಇಲ್ಲಿ ನೋಡಿ, ಇನ್ನೊಂದು ಮ್ಯಾನ್ ಹೋಲು ಮತ್ತೆ ಓಪನ್ ಮಾಡಿದಾನೆ. ಪತ್ಲು, ಇದನ್ನ ಮುಚ್ಚೋದ ಬೇಡವೋ ನೀನೇ ಹೇಳೋ. ಈ ಕೆಸರಲ್ಲಿ ಬಿದ್ದಾಗ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿರುತ್ತೆ ಅಂತ. ಒಳ್ಳೆ ಕೆಲಸ ಮಾಡ್ದೆ ನೀನು. ಇವಾಗ ಕೆಸರಲ್ಲಿ ಬಿದ್ದ, ಇವಾಗ ಗೊತ್ತಾಗುತ್ತೆ ಅವನಿಗೆ ಕೆಸರಲ್ಲಿ ಸ್ನಾನ ಮಾಡಿದ್ರೆ ಹೇಗಿರುತ್ತೆ ಅಂತ. ಪತ್ಲು, ನಮ್ ಕೈಲಿ ಯಾವ್ದೋ ಹಳೇ ಕಾಲದ ಖಜಾನೆ ಸಿಕ್ಬಿಟ್ಟಿದೆ ಕಣೋ. ಇದ್ಯಾವ್ದು ಹಳೆ ಕಾಲದ ರಾಜ ಮಹಾರಾಜರ ಖಜಾನೆ ಇರ್ಬೇಕು ಅನ್ಸುತ್ತೆ. ಟ್ರಕ್ ನಲ್ಲಿ ತುಂಬಿಸ್ಕೊಂಡು ಬಿಡೋಣ ಕಣ, ಬಾರ. ಚಿಂಗಂ ಸರ್ ಫೋನ್ ಮಾಡ್ತೀನಿ ಕಣ. ಹಲೋ ಚಿಂಗಂ ಸರ್, ಟ್ರಕ್ ತಗೊಂಡು ಬೇಗ ಬಂದ್ಬಿಡಿ ಸರ್. ಅಯ್ಯಮ್ಮ, ನನಗೆ ನೀನ್ ಟ್ರಕ್ ಡ್ರೈವರ್ ಅನ್ಕೊಂಡ್ಬಿಟ್ಟಿದ್ಯಾ? ಟ್ರಕ್ ಡ್ರೈವರ್ ಅಂತ, ನಾನು ಪೊಲೀಸ್ ಇನ್ಸ್ಪೆಕ್ಟರ್. ನಾನ್ ಟ್ರಕ್ ತಗೊಂಡು ಯಾಕೆ ಬರ್ಲಿ? ಅರೆ ಚಿಂಗಂ ಸರ್, ಒಂದು ವಿಷಯ ಇದೆ ಸರ್, ಬೇಗ ತಗೊಂಡ್ ಬನ್ನಿ ಸರ್. ಬಂದ್ರು ನೋಡಿ ಮೋಟು ಪತ್ಲನ್ ಫ್ರೆಂಡ್ಸ್, ಅವ್ರನ್ನ ಕಾಪಾಡೋದಕ್ಕೆ. ಈಗ ಕಾಪಾಡ್ತಾರ ನೋಡಿ ಕೆಸರಿಂದ ಲಚ ಪಚ ಲಚ ಪಚ ಅಂತ. ನಂಬರ್ 2, ಕ್ಯಾಮ್ರಾ ರೆಡಿ ಮಾಡ್ಕೊಳ್ಳೋ, ಅವ್ರ ಫೋಟೋ ತೆಗಿಬೇಕಿದೆ. ಓಟು, ನಾವು ಟ್ರಕ್ ತಗೊಂಡ್ಬರ್ಲಿಲ್ಲ, ಡಾಕ್ಟರ್ ಜಟ್ಕಾ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಕಾರ್ ತಗೊಂಡ್ಬಂದಿದ್ದೀನಿ. ಹೇಳು, ಏನು ವಿಷಯ ಅಂತ? ಅರೆ ಹೇಳೋದೇನ್ ಸರ್, ಇಲ್ಲಿ ನೋಡಿ. ಇಷ್ಟೊಂದು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯನ ನಾನು ನನ್ನ 20 ವರ್ಷದ ಅನುಭವದಲ್ಲಿ ನೋಡೇ ಇರ್ಲಿಲ್ಲ. ತಗೊಳ್ಳಿ ಚಿನ್ನ, ತಗೊಳ್ಳಿ ಮುತ್ತು, ಇಲ್ಲಿ ನೋಡಿ ಬಂಗಾರ, ಇಲ್ಲಿ ನೋಡಿ ತಗೊಳ್ಳಿ, ಇದು ತಗೊಳ್ಳಿ, ಇದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ. ಓ ಮೋಟು, ನನ್ನ ಜೀವದ ಗೆಳೆಯ, ಈ ಖಜಾನೆಯಿಂದ ನನ್ನ ಕಾರೇ ತುಂಬ ಬಿಡ್ತಲ್ಲಪ್ಪ. ಓ, ಇದೇನಾಯ್ತು? ಇದೇನಾಗ್ತಾ ಇದೆ? ಕೆಸರಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು, ಈಗ ನೋಡಿದ್ರೆ ಬಂಗಾರದ ಖಜಾನೆ ಎತ್ಕೊಂಡ್ ಬರ್ತಾ ಇದಾರೆ. ಅರೆ ಬೇಕೂಫಾ, ನನ್ನನ್ನು ಯಾಕ್ರೋ ಕೆಳಗಡೆ ತಳ್ಳಿಲ್ಲ? ಬಾಸ್, ನಾನ್ ನಿಮ್ಮನ್ನ ತಳ್ಳಿದಿದ್ರೆ ನೀವು ಕೆಸರಿನ ಮೇಲೆ ಬಿದ್ಬಿಡ್ತಾ ಇದ್ರಿ. ಆದ್ರೆ ಅವರು ಖಜಾನೆ ಮೇಲೆ ಬಿದ್ರಲ್ಲ, ಯಾವಾಗ್ಲೂ ನನಗೇನೆ ಯಾಕಿಂಗ್ ಆಗುತ್ತೆ?
ಚಿಂಗಮ್ ಸರ್ ನೀವು ಟ್ರಕ್ ತಗೊಂಡೇ ಬರ್ಬೇಕಾಗಿತ್ತು ಸರ್. ಇದ್ರೊಳಗಡೆ ಇನ್ನೂ ಬೇಕಾದಷ್ಟು ಖಜಾನೆಗಳಿವೆಯಾ ಸರ್? ಅಯ್ಯಬ್ಬಾ, ಇವು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಖಜಾನೆ. ನಾನು ನಿಮ್ಗೆ ಇದರಲ್ಲಿ 10% ಕೊಡಿಸ್ಬಿಡ್ತೀನಿ. ಆ 10% ಅಲ್ಲಿ ನಿಮ್ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ನನಗೊಡಿರಿ ನಾನು ಇದಕ್ಕೆಲ್ಲ ಹಾಕಿದೀನಿ, ನನಗೆ ಹೊಡಿರಿ. ಅರೆ ಇವ್ರ ಜಗದಲ್ಲಿ ನಾನಿದ್ದಿದ್ರೆ ಖಜಾನೆ ಎಲ್ಲ ನನಗ್ ಸಿಕ್ಬಿಡ್ತಾ ಇತ್ತು. Watch India's largest kids library only on Geo Hotstar. Download the app now.